ಪಾಲ ಯಾಕಂದ್ರೆ ನೀ ಮಾತಾಡೋದ್ ನೋಡ್ರ ನೀ ಭಜನಿ ಮಾಡಕತ್ತು ನೋಡ್ರ ನಾ ಮತ್ ಯಾರೋ ಹೋದ್ರ ಅಂತ ತಿಳ್ಕೊಂಡ್ಯ ಯಪ್ಪ ಯಾರು ಹೋದ್ರು ಅಂತ ನಾನು ನೋಡಕತ್ತೀನಿ. ಅದಕ್ಕೆ ಏನು ವಿಚಾರ ಆಯ್ತಿಂದ? ಅಲ್ಲಿ ನೀ ಎದಕ್ಕೆ ಬಂದಿ ಮಗಳು ಹೇಳ? ಏನಿಲ್ಲಪ್ಪ, ನಾ ಸಂದಗ ಹೊಂಟಿನಿ ಮತ್ ನೀನ್ ನೋಡಿ ಪಕ್ಕಡ ಹಿಡ್ಕೊಂಡು ನೋಡಿ ಕೆಲ ಕೂತಾಳ. ಅಂದ್ರ ಇವನ ಆಕಾರ ನೋಡ್ರಿ, ಇವ ಅಂದ ಕರಿನಕ ಅಂತಾನ, ಇವನ ಕುರ್ಚಿನ ಮಾಡಿಬಿಡೋದು. ಅಲ್ಪ ನನ್ನ ಪಲ್ಲಿಗುಡಿ ಏನೋ ಟಚಿಂಗ್ ಇಟ್ಕೊಂಟಿ ಅಂತಲ್ಲ? ನಮ್ದ ಎಲ್ಲಾ ಕಡೆ ಟಿಕ್ 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 ಇರ್ತೈತೆ ಅಂತಲ್ಲ, ಎಲ್ಲಾ ಕಡೆ ಇರ್ತೈತೆ. ನೀ ಅದನ್ನ ಯಾಕೆ ನೀಯೇ ಹೇಳ್ತಿ? ಅದನ್ನ ನೀ ಅದನ್ನ ವಿಚಾರ ಮಾಡಕ್ ಹೋಗ್ಬೇಡ. ನಿಂದ ಎಟ್ ಐತಿ ಅರ್ಥ ಮಾಡ. ಯಾಕ ಅಂದ್ರ ಡ್ರೈವರ್ ದಂಧೆಗ ಹಂಗೈತೆ ಹಂಗಾಯ್ತು ಮತ್ತೆ ಎಲ್ಲಾ ಕಡೆ ಹಂಗ. ನಮ್ಗೆ ಹೆಂಗ ಗಾಡಿ ಹೋಗೈತಿ ಹಂಗ ಹೋಗೋಣ. ನೋಡಪ್ಪ ತಮ್ಮ, ಆಕಿ ಪಲ್ಲಿ ನನ್ನ ಗುಡಿ ಟಚಿಂಗ್ ಇಟ್ಕೊಂಡ ಎಲ್ಲಿ ನನ್ನ ಮದುವೆ ಅಕ್ಕ ಅಂದಾಳ. ಆಗ್ಲಿ. ಆಗ ನನ್ನ ಗೌರ್ಮೆಂಟ್ ನೋಟಿ ಹೋಗಿ ನಿನ್ನಂತ ಡ್ರೈವರ್ ಜೋಡಿ ಮದುವೆ ಆದ್ರ ಯಾಕೆ ಹೋಗ್ಬಾರ ಹೆಂಗದಾವ ಮತ್ತೆ? ಏನ್ ನಮ್ಗೆ ಡ್ರೈವರ್ ನಿನ್ ಬಗ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ? ಹಾ ಮತ್ತೆ ನೋಡು, ಹೇಳ್ತೀನಿ ಅದೇನು ಅಂತಾರಲ್ಲ ಡ್ರೈವರ್ಗಳು ರಗಡ ಮಂದಿ ನೋಡ. ಮಗದುಮ್ ಗಾಡಿ ತಗೊಂಡೋದು ಬ್ರಿಡ್ಜೇ ಕೆಡಿಬಿಟ್ಟ. ಆಮೇಲೆ ತುಕಾರಾಮ್ ದೊಡ್ಡ ಮನೆ ಅಲ್ಲಿ ಇದಕ್ಕೆ ಕಾಯಿಪಲ್ಲೆ ತರಕ್ ಹೋಗ್ತಾನಂತಾನು ಅವ್ನ ಮನೆಗೆ ಸಂಚೆ ಹೋಯ್ತಾನ. ನಮ್ಗೇನು ಗೊತ್ತಿಲ್ಲ ಅಂತ ಮಾಡಿ. ಆಮೇಲೆ ಡಿಜೆಲ್ದಾಗ ಎಂಟೆಂಟ್ಲಿ, ಆಮೇಲೆ ಆರ್.ಟಿ.ಒ ಕೊಡ್ಬೇಕು, ಪೊಲೀಸರು ಕೊಡ್ಬೇಕು, ಎಲ್ಲ ಎಂಟೆಂಟ್ಲಿ. ನಮ್ಗೇನು ಹಕ್ಕಿಕತೆ ಗೊತ್ತಿಲ್ಲ ಅಂತ ಮಾಡಿ. ಸರ್ಕಾರದ ಎಂಟೆಂಟಾಗಲ್ಲ, 16 ಆದಾಗ ಕೂತತೆ. ನಿಮ್ಮಂತಾರ ಕುಡಿ ಹಂಗಾಗೈತೆ. ಏನಯ್ಯ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನ. ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಗೊತ್ತೈತೆ. ಏನು ಎಬಡ ಯಾಕೆ ತಗೊಳತಿ? ಏನು ಗೊತ್ತಿಲ್ಲ, ಏನು ಮಾತಾಡ್ಬೇಕು? ಅಲ್ಪ ಈಗ ಏನಾಗೋದು ಅಷ್ಟೇ. ಏನ್ ಮಾಡುದ? ಯಾವಾಗಲೂ ಯಾವಾಗ ಬೇಕಾದ್ರು ಸಹಿತ ಪಲ್ಲಿ ನನ್ನ ಎಲ್ಲ ನೋಡು, ಪಲ್ಲಿ ಅಕ್ಕಿ ಜೋಡಿ ನಾ ಪಿಕ್ನಿಕ್ ಖಾತೆ ಓಪನ್ ಮಾಡ್ಯಾನ. ನೋಡು ದೋಸ್ತ, ಬಾ ಜಗಾಡೋದು ಬೇಡ, ಇದ್ರಾಗ ಅರ್ಥ ಇಲ್ಲ. ನಿನಗ್ ಹೊಲದ್ರ ನೀ ಮದುವೆ ಆಗು, ನನಗ್ ಹೋದ್ರ ನಾ ಮದುವೆ. ಹಂಗ ಮಾಡ, ಮದುವೆ ನೀನೇ ಮಾಡ್ಕೋ. ಬ್ಯಾಡ ಅಂತ ನೀ ಮುಂದಿನೆಲ್ಲ ನಾ ಮಾಡ್ಕೊನು. ಆಯ್ತಪ್ಪ, ತಪ್ಪಾದ ಮತ್ತೆ ಹೇಳ್ಬೇಕಲ್ಲ. ನೀವ ಚಾಕಿ ಹೊಡ್ಯಾಕ ಹೋಗ್ಬೇಡ್ರ. ಅವ್ ಹೇಳಾಕತ್ತದ ಬೇರೆ ಹೇಳತಾನ. ನೀ ಮದ್ವಿ ಮಾಡ್ಕೋ, ಆಕಿ ಅನ್ನಾಗಿ ನಾ ಎಲ್ಲಾ ಕಾರ್ಯ ನಡೆಸ್ಕೊಡ್ತಾನ ಅನ್ನತಾನ. ಚಾಕಿ ಹೊಡ್ಯಾಕ್ರಿ ನೀವ. ಪಾಪ 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 ಅವ್ರಿಗೆ ಇಷ್ಟ ಗೊತ್ತೈತೆ. ಮುಂದಿಂದ ಹೆಂಗ ಏನ ಅಂತ ನನಗ್ ಗೊತ್ತೈತೆ. ಯಾಕಂದ್ರೆ ಎಲ್ಲ ಕಡೆ ನನ್ನ ಡ್ರೈವಿಂಗ್ ನಾನೇ ಮಾಡವ. ಯಾರು ಬೇಕಾದ್ರು ನಾನಾ ಗಾಡಿ ಹೊಡ್ಯವ. ಗಾಡಿ ನಮ್ದ. ಏನಪ್ಪ ಈಗ ಕಾಂಪ್ರಮೈಸ್ ಆಗುನು. ಹೆಂಗಂತೆ ಹಂಗಪ್ಪ ಮರ. ಹಾಗೆ ಬರ್ಲಿ ಬರ್ಲಿ, ನಿನ್ನ ಮದ್ವಿ ಮಾಡ್ಕೊಂಡು ನೀ ಮಾಡ್ಕೊ, ನಾನು ಮಾಡೋದು ಮಾಡ್ಕೊಂಡು. ಮಾಡ್ಕೊ ಮಾಡ್ಕೊ ಮಾಡ್ಕೊ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಓಲಿ ಹಿಡಿದ ನಾ ಹೊಂಟಾಗ ಹಳ್ಳ ಒಗಿದಿರಿ ಕಿಡಿಕ್ಯಾಗ. ಮೆತ್ತ ಮಾಡಿದಿ ಮನದಾಗ, ಬಂದ ಕುಂತಿ ಮನಸಾಗ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ನನ್ನ ಗೆಳತಿ ನನ್ನ ನೋಡಿ
ಕಾಕಿ ಎಲ್ಲಿವರೆಗೆ ಅನ್ಯಾಯವೆಸುವುದು ಅಲ್ಲಿವರೆಗೆ ಈ ಅರ್ಚನವನ್ನು ಮಾಡಿದ್ದೆ ನ್ಯಾಯಶಾಸ್ತ್ರ. ಕಾವಿ ಎಲ್ಲಿ ಭ್ರಷ್ಟಾಚಾರ ಎಸುವುದು ಅಲ್ಲಿವರೆಗೆ ನಾ ಮಾಡಿದ್ದೆ ನೀತಿಶಾಸ್ತ್ರ. ಕಾವಿ ಧರ್ಮ ಧರ್ಮ ಅಂತ ಧರ್ಮ ಹೆಸರಿನಲ್ಲಿ ಅತ್ಯಾಚಾರವೆಸಗುವುದು ಅಲ್ಲಿವರೆಗೆ ನಾ ಮಾಡಿದ್ದೆ ಧರ್ಮಶಾಸ್ತ್ರ. ನ್ಯಾಯ ನೀತಿ ಧರ್ಮ ಇವುಗಳ ಮೇಲೆ ಈ ಅರ್ಜುನ ವರ್ಮವನ್ನು ನಡೀತಾ ಇರೋದು. ಈ ದಾರಿಗೆ ಯಾರಾದರೂ ಅಡ್ಡ ಬಂದರೆ ಅವನ ರುಂಡವೇ ಕತ್ತರಿಸಲಾಗುವುದು. ಈ ಅರ್ಜುನ ವರ್ಮ ಒಲಿದರೆ ಈಶ್ವರ, ನುಡಿದರೆ ಅಸುರ. ಯಾಕೆ ಅರ್ಜುನ ವರ್ಮ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಯಾವುದಕ್ಕೂ ಭಯ ಪಡಬೇಡ. ಇವತ್ತು ನಿನ್ನೊಂದಿಗೆ ನಿನ್ನ ಸ್ನೇಹಿತ ಇದ್ದಾನೆ. ಈಗ ನಿನಗೆ ಗೊತ್ತೇ, ನಿನಗೋಸ್ಕರ ಒಂದು ಗಿಫ್ಟ್ ಅನ್ನು ತಂದಿದ್ದೇನೆ. ಎಂಜಾಯ್ ದ ಪಾರ್ಟಿ. ಇವತ್ತಿನ ಖುಷಿಯಲ್ಲಿ ಒಂದು ಕ್ಲಬ್ ಡ್ಯಾನ್ಸ್ ನಡೆಯಲೇಬೇಕು. ಇತರ ಇರಬೇಕು ಜೀವಕ್ಕೆ ಜೀವ ಕೊಡುವ ಸಮುದ್ರ. ಸಮುದ್ರ ಸಮುದ್ರ ಅಶ್ವರ. ಇವತ್ತು ಸಿಗ್ನೇಚರ್ ತಗೊಳ್ಳೇಬೇಕು. ಧನೀಶ್ ಧನೀಶ್ ಧನೀಶ್
ಗುಪ್ತ ಸಾಮ್ರಾಜ್ಯದಲ್ಲಿ ಕಾಲಿಟ್ಟ ಮನುಷ್ಯ ನೀನ್ಯಾವನೋ? ಖೈದಿ ಆ? ಕೈದಿ? ಏಯ್! ಯಾವ ಕೈದಿಯೋ? ನಿನ್ನ ನ್ಯಾಯ ನೀತಿ ಧರ್ಮದ ಸಾಮ್ರಾಜ್ಯಕ್ಕೆ ಬೆಂಕಿಯ ಕೊಳ್ಳಿಡಲು ಖಳನಾಯಕನ ರೂಪದಲ್ಲಿ ಬಂದಿರುವ ಖೈದಿಯೇ ಈ ಪ್ರೇಮ್ ಕಪೂರ್. ಓಹೋ, ಕೈದಿ ಪ್ರೇಮ್ ಕಪೂರ್. ಏಯ್! ಜೈಲಿನಲ್ಲಿ ಬೇಕಾದ ಕೈದಿ ಅದು ನನ್ನ ಚಕ್ರವ್ಯೂಹ ಒಳಗಡೆ ಬಂದರೆ ಇದು ಇಂಪಾಸಿಬಲ್, ಇಂಪಾಸಿಬಲ್. ಮಿಸ್ಟರ್ ಅರ್ಜುನ್ ವರ್ಮಾ, ಇಂಪಾಸಿಬಲ್ ಎಂಬ ಶಬ್ದವನ್ನ ಕಾಕಿ ಕಾದಿ ಕಾವಿ ತೊಟ್ಟವರಲ್ಲಿ ನೋಡು. ಆದ್ರೆ ಈ ಖೈದಿಯ ಡಿಕ್ಷನರಿಯಲ್ಲಿ ಎವ್ರಿಥಿಂಗ್ ಈಸ್ ಪಾಸಿಬಲ್. ಪ್ರೇಮ್ ಕಪೂರ್, ನಿನ್ನ ಉದ್ದೇಶ ಆದರೆ ಏನೋ? ನನ್ನ ಉದ್ದೇಶ ನನ್ನ ತಂಗಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಏನೋ? ಈ ಪಿಸ್ತೂಲ್, ಜುಜುಬಿ ಪಿಸ್ತೂಲ್ ನನ್ನ ಪ್ರಾಣ ತೆಗೆಯಲು ಸಾಧ್ಯವೇ? ಏ ಕೈದಿ, ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ. ನನ್ನ ಚಕ್ರ ಇವು ಒಳಗೆ ಬಂದಮೇಲೆ ನನಗೆ ಶರಣಾಗಲೇಬೇಕು. ಈ ಎದೆ ಒಳಗೆ ನೀನು ಪಿಸ್ತೂಲ್ ಗೋಲಿ ನಡೆಯಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಈ ಅರ್ಜುನ್ ವರ್ಮಾ ಒಲಿದರೆ ಈಶ್ವರ, ಮುನಿದರೆ ಭಸ್ಮಾಸುರ. ಭಸ್ಮಾಸುರನೇ, ನಿನ್ನಂತ ಬಲಿತ ಭಸ್ಮಾಸುರನನ್ನು ಬಲಿ ತೆಗೆದುಕೊಳ್ಳಲು ಬಂದಿದ್ದಾನೆ ಈ ಪ್ರೇಮ್ ಕಪೂರ್. ಏನು? ಬಲಿ ತೆಗೆದುಕೊಳ್ಳಲ? ನನ್ನನ್ನು ಬಕ್ರಿ ಅಂತ ತಿಳ್ಕೊಂಡೇನೆ. ಈ ದೊರೆ ಅರ್ಜುನ್ ವರ್ಮಾ ಜಗತ್ತೇ ನಡೆಯುತ್ತಿರುವಾಗ ನಿನ್ನಿಂದ ಯಾವ ಬಲೆ ತೆಗೆಯಲು ಸಾಧ್ಯವಿಲ್ಲ. ನನಗೆ ಶರಣಾಗಿ ಮೊದಲ ಜಾಗ ಖಾಲಿ ಮಾಡ. ಅರ್ಜುನ್ ವರ್ಮಾ, ನಾನು ನಿನಗೆ ಶರಣಾಗುವ ಮಾತೇ ಇಲ್ಲ. ಈ ನನ್ನ ಪಿಸ್ತೂಲಿಗೆ ನಿನ್ನ ಆಹುತಿ ಮಾಡೇ ತೀರುತ್ತೇನೆ. इस खेल में अभी तुम बच्चा है, ये शेर है, शेर को कुत्तों से नहीं डरता है.